ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ಪಂದ್ಯದಲ್ಲಿ 61 ರನ್ಗಳಿಂದ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ನಮ್ಮ ಭಾರತ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಅಷ್ಟಕ್ಕೂ ರೋಹಿತ್ ಶರ್ಮಾ ಹೇಳಿದ್ದೇನು ಮತ್ತು ಇಶಾನ್ ಕಿಶನ್ ಬಗ್ಗೆ ಮಾತನಾಡಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡದಲ್ಲಿ ಬಂದ್ಬಿಟ್ಟು ನಿನ್ನೆ ಇಶಾನ್ ಕಿಶನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಗೆ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಮೊದಲನೇ ಓವರ್ ನಲ್ಲಿ ಬೂಮ್ರಾ ಅವರು 2 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ಬೂಮ್ರಾ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ. ಇನ್ನು ನಿನ್ನೆಯ ಪಂದ್ಯದಲ್ಲಿ ನಮ್ಮ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಟಾಸ್ ಆದ್ರೆ ಸೋಲ್ತಾರೆ ಅಂತ ಹೇಳ್ಬೋದು ನಿನ್ನೆ ಪಾಕಿಸ್ತಾನ ವಿರುದ್ಧ. ಇನ್ನು ಟಾಸ್ ಗೆದ್ದಂತ ಪಾಕಿಸ್ತಾನ ಬೌಲಿಂಗ್ ಆದ್ರೆ ತಗೊಳ್ತಾರೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡದ ಪರ ಅಭಿಷೇಕ್ ಶರ್ಮಾ ಇಶಾನ್ ಕಿಶನ್ ಓಪನರ್ಸ್ ಆಗಿ ಬರ್ತಾರೆ. ಹೌದು, ಇಶಾನ್ ಕಿಶನ್ ಅವರು ಮತ್ತೆ ಫೇಲ್ ಆಗ್ತಾರೆ ಮತ್ತು ಡಕ್ಔಟ್ ಆಗುವ ಮೂಲಕ 2ನೇ ಕೆಟ್ಟ ದಾಖಲೆ ಬರೀತಾರೆ ಅಂತಾನೆ ಹೇಳ್ಬೋದು. T20 ವಿಶ್ವಕಪ್ ನಲ್ಲಿ ಸತತ 2ನೇ ಬಾರಿಗೆ ಡಕ್ಔಟ್ ಆಗುವ ಮೂಲಕ ಕೆಟ್ಟ ದಾಖಲೆ ತಮ್ಮದಾಗಿಸಿಕೊಳ್ಳುತ್ತಾರೆ ಅಭಿಷೇಕ್ ಶರ್ಮಾ. ಆನಂತರ ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾ ಅದ್ಭುತ ಇನ್ನಿಂಗ್ಸ್ ಆಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಇಶಾನ್ ಕಿಶನ್ ಅವರು ಎಲ್ಲ ಪಾಕಿಸ್ತಾನದ ಬೌಲರ್ಸ್ ಗಳನ್ನು ಅಟ್ಟಾಡಿಸಿ ಹೊಡಿದ್ದಾರೆ ಮತ್ತು ಎಲ್ಲ ಬೌಲರ್ಸ್ ಗಳ ವಿರುದ್ಧ ಪುಡಿ ಮಾಡಿ ಧ್ವಂಸ ಮಾಡ್ತಾರೆ ಅಂತಾನೆ ಹೇಳ್ಬೋದು ಪಾಕಿಸ್ತಾನದ ಬೌಲರ್ಸ್ ಗಳನ್ನ. ಹೌದು ಸ್ನೇಹಿತರೆ, ಪಾಕಿಸ್ತಾನದ ವಿರುದ್ಧ ಇಶಾನ್ ಕಿಶನ್ ಅವರು 40 ಬಾಲ್ ಗಳಲ್ಲಿ 77 ರನ್ ಆದರೆ ಹೊಡಿತಾರೆ. ಇದರಲ್ಲಿ 10 4 ಮತ್ತು 3 6 192ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಇನ್ನು ಈ ಇಶಾನ್ ಕಿಶನ್ ಬ್ಯಾಟಿಂಗ್ ನಿಂದಾಗಿ ನಮ್ಮ ಟೀಮ್ ಇಂಡಿಯಾ 175 ರನ್ ಕೂಡ ಕಲೆ ಹಾಕುತ್ತೆ. ಇನ್ನು 7 ವಿಕೆಟ್ ಆದ್ರೆ ಕಳ್ಕೊಂಡು 175 ರನ್ ಆದ್ರೆ ಹೊಡಿತಾರೆ ಮೊದಲನೇ ಇನ್ನಿಂಗ್ಸ್ ನಲ್ಲಿ. ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿದಂತ ಪಾಕಿಸ್ತಾನ ತಂಡ 114 ರನ್ ಗಳಿಗೆ ಆಲ್ಔಟ್ ಆಗುತ್ತೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇದರಲ್ಲಿ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ 2 ವಿಕೆಟ್, ಬೂಮ್ರಾ 2 ವಿಕೆಟ್, ಅಕ್ಷರ್ ಪಟೇಲ್ 2 ವಿಕೆಟ್ ಮತ್ತು ವರುಣ್ ಚಕ್ರವರ್ತಿ 2 ವಿಕೆಟ್ ಮತ್ತು ಕುಲ್ದೀಪ್ ಯಾದವ್, ತಿಲಕ್ ವರ್ಮಾ ಒಂದು ವಿಕೆಟ್ ತೆಗೆದು ಭಾರತದಲ್ಲಿ ಮಿಂಚಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯ ನಮ್ಮ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ಗೆದ್ದ ಬಳಿಕ ಮಾತನಾಡಿದಂತ ಮಾಜಿ ನಾಯಕ ರೋಹಿತ್ ಶರ್ಮಾ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ನಮ್ಮ ಮಾಜಿ ನಾಯಕ ರೋಹಿತ್ ಶರ್ಮಾ ಏನೆಲ್ಲ ಮಾತಾಡಿದ್ರು ಅಂತಂದ್ರೆ, ಹೌದು ಇವತ್ತಿನ ಪಂದ್ಯದಲ್ಲಿ ಅದ್ಭುತವಾಗಿ ಆಡಿದ್ರು ಇಶಾನ್ ಕಿಶನ್ ಅವನಾದ್ರೂ ಇವತ್ತಿನ ಪಂದ್ಯದಲ್ಲಿ ಔಟ್ ಆಗಿತ್ತು ಅಂತಂದ್ರೆ ಭಾರತ ತಂಡ ಸಂಕಷ್ಟಕ್ಕೆ ಸಿಲುಕುತ್ತಾ ಇತ್ತು. ಇಶಾನ್ ಕಿಶನ್ ಅವರ ಎಬಿಲಿಟಿ ಬಗ್ಗೆ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ ಮತ್ತು ಇಶಾನ್ ಕಿಶನ್ ಅವರು ಒಳ್ಳೆಯ ಆಟಗಾರ. ಅವರಿಗೆ ಈ ಪಂದ್ಯದ ಅವಾರ್ಡ್ಸ್ ಎಲ್ಲ ಹೋಗ್ಬೇಕು ಮತ್ತು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸಿಕ್ಕಿದ್ದು ನನಗೆ ತುಂಬಾ ಕೂಡ ಖುಷಿ ಇದೆ. ಯಾಕಂತಂದ್ರೆ ಇಂಥ ಯಂಗ್ಸ್ಟರ್ಗೆ ಮತ್ತು ಇಂಥ ಪ್ಲೇಯರ್ಗೆ ಅವಾರ್ಡ್ ಎಲ್ಲ, ಇಂಥ ಪ್ಲೇಯರ್ ಆಫ್ ದಿ ಮ್ಯಾಚ್ ಇಂಥ ದೊಡ್ಡ ಪಂದ್ಯಗಳಲ್ಲಿ ಸಿಗ್ಲೇಬೇಕು. ಇಂಥ ಪ್ಲೇಯರ್ ಗಳಿಗೆ ಈ ತರ ಸಿಕ್ಕರೆ ಮುಂದೆನೂ ಕೂಡ ಟೀಮ್ ಇಂಡಿಯಾಗೆ ಒಳ್ಳೆಯದು ಮತ್ತು ಈ ತರ ಪ್ಲೇಯರ್ ಟೀಮ್ ಇಂಡಿಯಾಗೆ ಸಿಕ್ಕಿರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಜೊತೆ ಇಶಾನ್ ಕಿಶನ್ ಅವರು ಅದ್ಭುತವಾಗಿ ಓಪನಿಂಗ್ ಜೋಡಿ ಆಗಿ ಸೇರಲಿದ್ದಾರೆ ಮತ್ತು ಓಪನಿಂಗ್ ಆಗಿ ಒಳ್ಳೆ ಆಟ ಕೂಡ ಆಡ್ತಾ ಇದ್ದಾನೆ ಅಂತಂದು ರೋಹಿತ್ ಶರ್ಮಾ ಆದ್ರೆ ಹೇಳ್ತಾರೆ. ಇನ್ನು ಅಭಿಷೇಕ್ ಶರ್ಮಾ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ಬೋದು ರೋಹಿತ್ ಶರ್ಮಾ. ಹೌದು ಸ್ನೇಹಿತರೆ, ಹೌದು ಇವತ್ತಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಸ್ವಲ್ಪ ಬ್ಯಾಕ್ ಫುಟ್ ಅಲ್ಲಿ ಇದ್ರು ಮತ್ತು ಆ ಕಾರಣದಿಂದಾಗಿ ಇವತ್ತು ಅಭಿಷೇಕ್ ಶರ್ಮಾ ಅವರು ಡಕ್ಔಟ್ ಆದ್ರೆ ಆಗಿದ್ದಾರೆ. ಮುಂದಿನ ಪಂದ್ಯದಲ್ಲಿ ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡ್ತಾರೆ ಅಂತಂದು ರೋಹಿತ್ ಶರ್ಮಾ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.